ಈಗ ನಾವೇನಿದೀವೋ ಈ ಲೇಔಟ್ ಏನು ಅಲ್ಲಿ ಮೋಸ್ಟ್ ಈಗ ನೋಡ್ತಾ ಇದ್ರು ಒಂಥರ ಲಕ್ಸುರಿ ಲೇಔಟ್ ಅಂತಾನೆ ಅನ್ಬೋದು. ಸೊ ಅಲ್ಲೊಂದು ಹೌದು ಅಲ್ವಾ ಸರ್? ಎಸ್, ಅದು ಕೂಡ ಲಾಂಚಿಂಗ್ ಆಫರ್ ಅಂತ ಹೇಳಿ ಕೂಡ ಕೊಡ್ತಾ ಇದೀವಿ ಅಂತ ಹೇಳಿದ್ರಿ. ಹೌದು. ಈಗ ಒಂದು 32 ಎಕರ್ ಎಕ್ಸ್ಟೆಂಟ್ ಇದೆ, ಇನ್ನೊಂದು ಬಂದು 17 ಎಕರ್ ಎಕ್ಸ್ಟೆಂಟ್ ಇದೆ. PM ಮಾಡಿ ಆ್ಯಂಡ್ ರೇರ್ ಅಪ್ರೂವ್ಡ್ ಎರಡೂ ಕೂಡ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಹೈಲೈಟ್ಸ್ ಅಲ್ಲಿ ನೋಡಿದ್ರು, ಹೌದು ಈ ವಿಡಿಯೋ ಬಂದ್ಬಿಟ್ಟು ಅತಿ ದೊಡ್ಡ ಲೇಔಟ್ ತೋರಿಸ್ತಾ ಇರೋದು ಲೇಔಟ್ ನ ತೋರಿಸ್ತಾ ಇದ್ದೀನಿ. ಹೌದು, ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಮನೆಗೂ ಗೊತ್ತು ಅರವಿಂದ್ ಪ್ರಾಪರ್ಟಿ ಸಂಸ್ಥೆ ಕಡೆಯಿಂದ ಈ ಸೈಟ್ಗಳು ಸಿಗ್ತಕ್ಕಂಥದ್ದು. ನೀವು ಯಾವಾಗಲೂ ಕೇಳ್ತಾ ಇದ್ರಿ, ಯಾವುದೇ ಬ್ರೋಕರ್ ಇರಬಾರ್ದು, ಯಾವ ಕಮಿಷನ್ನು ಇರಬಾರ್ದು, ಯಾವ ಮಾರ್ಕೆಟಿಂಗ್ ಪರ್ಸನ್ನು ಇರಬಾರ್ದು. ಸೊ ಡೈರೆಕ್ಟ್ ಲ್ಯಾಂಡ್ ಓನರ್ ಕಡೆಯಿಂದನೇ ಸೈಟ್ ಸಿಗಬೇಕು ಅಂತಂದ್ರೆ ಅದು ಅರವಿಂದ್ ಪ್ರಾಪರ್ಟೀಸ್ ಕಡೆಯಿಂದ ಸಿಗ್ತಾ ಇದೆ. ಡೈರೆಕ್ಟ್ ಲ್ಯಾಂಡ್ ಓನರ್ ಕಡೆಯಿಂದ ನಿಮಗೆ ಸೈಟ್ಗಳು ಸಿಗ್ತಕ್ಕಂಥದ್ದು. ಏನು ಅಪ್ರೂವಲ್ ಬರುತ್ತೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಅರವಿಂದ್ ಪ್ರಾಪರ್ಟೀಸ್ನ ಅಭಿಷೇಕ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ನಾವಿವಾಗ ತೋರಿಸ್ತಾ ಇರೋದು ಬೆಂಗಳೂರಿನ ನೆಲಮಂಗ್ಲಕ್ಕೂ ಹತ್ರ ಮತ್ತೆ ಸೊಂಡೆಕೊಪ್ಪ ಮೇನ್ ರೋಡ್ ಹತ್ರನೇ ಇರ್ತಕ್ಕಂಥದ್ದೇ ಈ ಲೇಔಟು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ ಸರ್. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಅರವಿಂದ್ ಪ್ರಾಪರ್ಟೀಸ್ ಅಭಿಷೇಕ್ ಸರ್ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅರವಿಂದ್ ಪ್ರಾಪರ್ಟೀಸು ತುಂಬ ಜನಕ್ಕೆ ಗೊತ್ತು, ಮನೆ ಮಾತಾಗಿರ್ತಕ್ಕಂಥ ಒಂದು ಬ್ರ್ಯಾಂಡು, ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ಒಂದು ರಿಯಲ್ ಎಸ್ಟೇಟ್ ಒಂದು ಬ್ಯಾಡ್ಜ್ ಅಂತಲೇ ಹೇಳ್ಬೋದು. ಒಂದು ಸೀಲ್ನ ಒತ್ಬಿಟ್ಟಿದ್ದೀರಾ ಸರ್ ಎಲ್ಲರ ಮಂದಲ್ಲೂ. ಅಂಥ ಸಂಸ್ಥೆ ಮುಖಾಂತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅದು ನನಗೊಂದು ಖುಷಿ ವಿಚಾರ. ಈಗ ಲೇಔಟ್ಗಳನ್ನ ಮಾಡಿದ್ದೀರಾ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಿಮ್ಮ ಅರವಿಂದ್ ಪ್ರಾಪರ್ಟೀಸ್ ನಿಮ್ಮ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ ಸರ್. ಏನು ನಿಮ್ಮ ಉದ್ದೇಶ, ಎಷ್ಟು ವರ್ಷದಿಂದ ಇದ್ದೀರಾ ಈ ಫೀಲ್ಡಲ್ಲಿ, ಇಷ್ಟೆಲ್ಲ ಹೆಸರು ಮಾಡಿದ್ದೀರಾ, ಹೇಗೆ ಸಾಧ್ಯ ಅದು? ನಾವು ಒಂದು 2 ಇಯರ್ಸ್ ಆಗಿದೆ ಈ ಮಾರ್ಕೆಟಿಂಗ್ ಫೀಲ್ಡ್ ಬಂದು. ನಾನು ಪರ್ಸ್ನಲಿ ಫೀಲ್ಡಿಗೆ ಬಂದು 7 ಇಯರ್ಸ್ ಆಗಿದೆ. 7 ವರ್ಷ. ಹೌದು, ನಾನು 2019 ರಿಯಲ್ ಎಸ್ಟೇಟಿಗೆ 2019 ನಮ್ಮ ತಂದೆ ಒಂದು 30 ಇಯರ್ಸ್ ಆಗಿದೆ ಬಂದು. 30 ವರ್ಷ? ಹೌದು, 30 ವರ್ಷ ಆಗಿದೆ. ಅವರು ಮುಂಚೆ ಎಲ್ಲ ರೆವಿನ್ಯೂ ಮಾಗಡಿ ರೋಡಲ್ಲಿ ರೆವಿನ್ಯೂ ಲೇಔಟ್ಸು, ಆಗೆಲ್ಲ ರೆವಿನ್ಯೂ ಎಲ್ಲ ಜಾಸ್ತಿ ಇತ್ತು. ಸೊ ಆವಾಗ ರೆವಿನ್ಯೂ ಲೇಔಟ್ಸ್ ಮಾಡ್ಕೊಂಡು ಬಂದರು. ಸೊ ಹಾಗೆ ಬರ್ತಾ ಇವಾಗ ಕಾಲ ಚೇಂಜ್ ಆದಂಗೆ ಎಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಚೇಂಜ್ ಆದಂಗೆ, ಜನಕ್ಕೆ ಡಿಮ್ಯಾಂಡ್ ಬೇರೆ ಆದಂಗೆ, ಸೊ ಇವಾಗ ಬರೀ ಅಪ್ರೂವ್ಡ್ ಲೇಔಟ್ಸ್ ಮಾಡ್ತಾ ಇದ್ದೀವಿ. ಸೊ ಬೇಸಿಕ್ಲಿ ನಮ್ಮ ಫಾದರಿಂದ ಇದು ಬಂದಿರೋದು. ಇಟ್ ಈಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಬಿಸ್ನೆಸ್. ಸೊ ನಮ್ಮ ಫಾದರ್ ಸ್ಟಾರ್ಟ್ ಮಾಡಿದ್ನ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ 30 ಇಯರ್ಸ್ ಆಗಿದೆ. ಡ್ಯಾಡಿ ಸ್ಟಾರ್ಟ್ ಮಾಡಿ ನಾನು ಬಂದು ಒಂದು 6-7 ಇಯರ್ಸ್ ಆಗಿದೆ. ಸೊ ಇವಾಗ ಮುಂಚೆ ಆದರೆ ಒಬ್ಬರಿಂದ ಒಬ್ರು ಬಾಯಿಂದ, ಕಸ್ಟಮರ್ ಬಾಯಿಂದ ಬಾಯಿಗೆ ಮೌತ್ ಟಾಕ್ ಮಾರ್ಕೆಟಿಂಗ್ ಮತ್ತೆ ಫ್ರೆಂಡ್ಸು ಅವರು ಇವ್ರ ಕಡೆಯಿಂದ ಬಂದು ನಮಗೆ ಸೇಲ್ಸ್ ಎಲ್ಲ ಆಗ್ತಾ ಇತ್ತು. ಆದರೆ ಇವಾಗ ನಮ್ಮ ಕಸ್ಟಮರ್ಸ್ನ ತುಂಬ ಜನಕ್ಕೆ ರೀಚ್ ಆಗಬೇಕು, ತುಂಬ ಲಾರ್ಜ್ ಎಕ್ಸ್ಟೆಂಟಲ್ಲಿ ಮಾಡಬೇಕು ಅಂತ ನಾವು ವಿ ಹವ್ ಲೈಕ್ ಸ್ಟಾರ್ಟೆಡ್ ಇನ್ ಹೌಸ್ ಮಾರ್ಕೆಟಿಂಗ್. ಸೊ ಅದರಿಂದಾಗಿ ನಾವು ಇವಾಗ ತುಂಬ ಲಾರ್ಜ್ ಸ್ಕೇಲಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ದ ಕಂಪ್ನಿ ವಿಚ್ ಇಸ್ ಸ್ಟಾರ್ಟೆಡ್ ಲೈಕ್ ವಾಟ್ ಎವರ್ ಅರವಿಂದ್ ಪ್ರಾಪರ್ಟೀಸ್ ಇಟ್ ಸ್ಟಾರ್ಟೆಡ್ ಫ್ರಮ್ 2 ಇಯರ್ಸ್. ಸೊ ನಡೀತಾ ಇದೆ. ಇಂಥ ಒಂದು ರಾಜಧಾನಿ, ಇಂಥ ಬೆಂಗಳೂರಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಟಿದ್ದೀರ, ಕರ್ನಾಟಕದಾದ್ಯಂತ ಮನೆ ಮಾತಾಗಿದ್ದೀರ ಈ ರಿಯಲ್ ಎಸ್ಟೇಟ್ ಬ್ರ್ಯಾಂಡಲ್ಲಿ. ಅದೊಂದು ಕ್ಯೂರಿಯಾಸಿಟಿ, ಅದಕ್ಕೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ. ಸೊ ನೀವು ಹೇಳ್ತಾ ಇದ್ರಿ, ನೀವು ಬಂದು ಫೀಲ್ಡ್ಗೆ 7 ವರ್ಷ ಆಯಿತು. ಸೊ ನಿಮ್ಮ ತಂದೆಯವರು 30 ವರ್ಷದಿಂದ ಈ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಇದ್ದಾರೆ. ಸೊ ಈಗ ನೀವು ಉದ್ದೇಶ ಏನಂದ್ರೆ ಕ್ಲಿಯರ್ಲಿ ಅಪ್ರೂವಲ್ ಇರ್ತಕ್ಕಂಥ ಪ್ರಾಜೆಕ್ಟ್ನೇ ಮಾಡಬೇಕು, ಟೈಟಲ್ ಕ್ಲಿಯರ್ ಇರ್ತಕ್ಕಂಥದ್ದೇ ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ಮುಂಚೆ ಆದರೆ ನಾವು ರೆವಿನ್ಯೂ ಲೇಔಟಿಂದ ಸ್ಟಾರ್ಟ್ ಮಾಡಿದ್ದೆ ತಂದೆ. ಸೊ ಅವಾಗ ಡಿಮ್ಯಾಂಡ್ ಬೇರೆ ತರ ಇತ್ತು, ಅವಾಗ ಅಪ್ರೂವ್ಡ್ ಇವಾಗ ಪಾಸ್ಟ್ ಒಂದು 10 ಇಯರ್ಸ್ ಇಂದ ಎಲ್ಲ ಜಾಸ್ತಿ ಜನ ರೆವಿನ್ಯೂ ಇಂದ ಏನೇನು ಪ್ರಾಬ್ಲಮ್ಸ್ ಆಗಿದೆ, ಇವಾಗ ಎಲ್ಲ ಜನ ಬರೀ ಇದನ್ನೇ ಅಪ್ರೂವ್ಡೇ ಕೇಳೋದು. ಸೊ ಆದ್ರಿಂದ ನಾವು ಇವಾಗ ಡಿಮ್ಯಾಂಡ್ ಚೇಂಜ್ ಆದಂಗೆ ನಾವು ಚೇಂಜ್ ಆಗಿದ್ದೀವಿ ಅಲ್ವಾ ಸರ್? ಎಸ್. ಓಕೆ ಸರ್, ಈಗ ನಾವೇನಿದೀವೋ ಈ ಲೇಔಟ್ ಏನು ಅಲ್ಲಿ ಮೋಸ್ಟ್ ಈಗ ನೋಡ್ತಾ ಇದ್ರು ಒಂಥರ ಲಕ್ಸುರಿ ಲೇಔಟ್ ಅಂತಾನೆ ಅನ್ಬೋದು. ಸೊ ಅಲ್ಲೊಂದು 800 ಸೈಟ್ಗಳನ್ನು ಕೂಡ ರೆಡಿ ಮಾಡ್ತಾ ಇದ್ದೀರಾ, ಹೌದು ಅಲ್ವಾ ಸರ್? ಎಸ್. ಅದು ಕೂಡ ಲಾಂಚಿಂಗ್ ಆಫರ್ ಅಂತ ಹೇಳಿ ಕೂಡ ಕೊಡ್ತಾ ಇದೀವಿ ಅಂತ ಹೇಳಿದ್ರಿ. ಹೌದು. ಈಗ ಈ ಲೇಔಟ್ ಅಲ್ಲಿ ಇರೋದ್ರಿಂದ ಈ ಲೇಔಟ್ ಅಲ್ಲಿ ಏನಾದ್ರು ಸೈಟ್ಗಳು ಇದಾವ? ಈ ಲೇಔಟ್ ಬಂದು ಇದು ಅರವಿಂದ್ ಆರ್ಕಿಡ್ಸ್ ಅಂತ, ಇದರಲ್ಲಿ 118 ಸೈಟ್ಸ್ ಇದೆ. ಸೊ ಇದು ನೀವು ಇವಾಗಲೇ ನೋಡ್ತಾ ಇರ್ಬೋದು, ಎಲ್ಲ ಮನೆಗಳೆಲ್ಲ ಬಂದಿದೆ. ಒಂದು 5 ಮನೆ 6 ಮನೆ ಆಗಿದೆ. ಸೊ ಈ ಲೇಔಟ್ ಅಲ್ಲಿ ಇನ್ನೊಂದು 4ರಿಂದ 5 ಸೈಟ್ ಉಳಿದಿರ್ಬೋದು. 4ರಿಂದ 5 ಸೈಟ್ ಫುಲ್ ಸೋಲ್ಡ್ ಔಟ್ ಆಗಿ ತುಂಬಾ ದಿನ ಆಗಿದೆ. ಅವಾಗ ಇದು ಸೋಲ್ಡ್ ಔಟ್ ಆಗಿ
ತುಂಬಾ ದಿನ ಆದ್ಮೇಲೆ ಇವಾಗ ಆ ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಮಾಡಿರೋದು ನಾವು. ಸೊ ಇವಾಗ ಅದು ಡೆವಲಪ್ಮೆಂಟ್ ನಡೀತಾ ಇದೆ. ಯಾವ ತರ ಪ್ಲಾನಿಂಗ್ ಅಲ್ಲಿ ಸೊ ಅದು ಏನ್ ಬಂತು, ಒಂದು ಅಲ್ಲಿ ನಾವು ಟೋಟಲ್ 2 ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ. ಒಂದು ಪ್ರಾಜೆಕ್ಟ್ ಬಂದು 32 ಎಕರ್ ಎಕ್ಸ್ಟೆಂಟ್ ಇದೆ, ಇನ್ನೊಂದು ಬಂದು 17 ಎಕರ್ ಎಕ್ಸ್ಟೆಂಟ್ ಇದೆ. BMRDA ಅಂಡ್ ರೇರಾ ಅಪ್ರೂವ್ಡ್ ಎರಡು ಕೂಡ. ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ? ಇಲ್ಲಿಂದ ಅರೌಂಡ್ 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಅಂದ್ರೆ ಇದೇ ಜಾಗಕ್ಕೆ ಅಟ್ಯಾಚ್ ಅಂತಾನೆ ಹೇಳ್ಬೋದು. ಅಟ್ಯಾಚ್ ಅಂತಾನೆ ಹೇಳ್ಬೋದು. ಆದ್ರೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಜಿಯೋಗ್ರಾಫಿಕಲ್ ರೀಸನ್ಸ್ ಇಂದ 1 ಕಿಲೋಮೀಟರ್ ಡಿಸ್ಟೆನ್ಸ್. ಬಿಕಾಸ್ ಹೇಗೆಂದ್ರೆ ನಿಮ್ ರಿಲೇಷನ್ಸ್ ಯಾರೋ ಇಲ್ಲೊಂದು ಸೈಟ್ ತಗೊಂಡಿರ್ತಾರೆ, ಅದ್ರ ಪಕ್ಕದಲ್ಲೇ ಬೇಕಂದ್ರೆ ನಾಟ್ ಅವೈಲೇಬಲ್. ಸೊ ಪಕ್ಕದಲ್ಲಿ 800 ಸೈಟ್ಗಳು ರೆಡಿ ಆಗ್ತಾ ಇದೆ, ಅಲ್ಲಿ ತಗೋಬಹುದು ಅಲ್ವಾ ಸರ್? ಅದು ಆಗ್ಲೇ ಸೇಲ್ ಶುರು ಆಗಿದೆ, ನಡೀತಾ ಇದೆ ಸರ್. BMRDA ವಿತ್ ರೇರಾ ಅಪ್ರೂವ್ಡ್ ಇರ್ತಕ್ಕಂಥದ್ದಲ್ವಾ ಸರ್? 2 ಲೇಔಟ್. ಹೌದು. ಮೊದಲನೇ ಲೇಔಟ್ ಹೆಸರೇನು? ಮೊದಲನೇ ಲೇಔಟ್ ಹೆಸರು ಬಂದು 32 ಎಕರ್ ಲೇಔಟ್ ಬಂದು ಅರವಿಂದ್ ಲೇಕ್ ವ್ಯೂ ಅಂತ. ಅನದರ್ 17 ಎಕರ್ ಲೇಔಟ್ ಬಂದು ಅರವಿಂದ್ ವಿಸ್ತಾರ ಅಂತ. ಅರವಿಂದ್ ವಿಸ್ತಾರ, ಅರವಿಂದ್ ಲೇಕ್ ವ್ಯೂ ಮತ್ತೆ ಅರವಿಂದ್ ವಿಸ್ತಾರ. ನಾವಿರ್ತಕ್ಕಂಥದ್ದು ಈಗ ಅರವಿಂದ್ ಆರ್ಕಿಡ್ಸ್. ನಾವಿರೋದು ಇದ್ರಲ್ಲಿ 4 ರಿಂದ 5 ಸೈಟ್ಸ್ ಎಕ್ಸ್ಟೆಂಟ್ ಇದೆ ಅಲ್ವಾ ಸರ್? ಹೌದು. ಓಕೆ ಸರ್, ಆಲ್ಮೋಸ್ಟ್ ಈ ಲೇಔಟ್ ಅಲ್ಲೂ ಕೂಡ ಒಂದು ಲಕ್ಸುರಿ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್. ಈ ಲೇಔಟ್ ನ ಹೊರತಾಗಿ ನಾವೀಗ 800 ಸೈಟ್ಗಳಿರ್ತಕ್ಕಂಥ ಲೇಔಟ್ ಬಗ್ಗೆ ಮಾತಾಡಿದೀವಿ. ಯಾವ ತರ ನೀವು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಸರ್? ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ದು ಡೆವಲಪ್ಮೆಂಟ್ ಯಾವ ತರ ಇದೆ. ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಮಾಡಿದ್ದೀವಿ. ಸೊ ಇಲ್ಲಿ ನಾವೇನು ಕೊಟ್ಟಿದ್ದೀವೋ ಇದ್ರ 10ರಷ್ಟು ಇನ್ನೂ ಲಕ್ಸುರಿಯಸ್ ಆಗಿ ನಾವು ಡೆವಲಪ್ಮೆಂಟ್ ಆ ಲೇಔಟ್ಗಳಲ್ಲಿ ಕೊಡ್ತಾ ಇದ್ದೀವಿ. ಅರವಿಂದ್ ಲೇಕ್ ಅಂಡ್ ವಿಸ್ತಾರ, ಅರವಿಂದ್ ವಿಸ್ತಾರ. ಸೊ ನಾವು ಇಲ್ಲಿ ನೀವು ನೋಡ್ತಾ ಇರೋದ್ರಂಗೆ ಕಾಂಕ್ರೀಟ್ ರೋಡ್ಸ್ ಮಾಡಿದ್ದೀವಿ. ಸೊ ಅಲ್ಲೂ 30 ಫೀಟ್ ಮತ್ತೆ 40 ಫೀಟ್ ಕಾಂಕ್ರೀಟ್ ರೋಡ್ಸ್, ಯಾಕಂದ್ರೆ ಡ್ಯೂರಬಿಲಿಟಿ ಚೆನ್ನಾಗಿದೆ ಕಾಂಕ್ರೀಟ್ ರೋಡ್ಸ್ದು. ಸೊ ಅದಾದ್ಮೇಲೆ ಅಂಡರ್ಗ್ರೌಂಡ್ ಕೇಬಲ್ ಇದೆ, ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇದೆ. ಸೊ ಇಟ್ ಇಸ್ ಕಾಂಪೌಂಡ್ ಇರೋದ್ರಿಂದ ಇಟ್ ಇಸ್ ಅ ಗೇಟೆಡ್ ಕಮ್ಯುನಿಟಿ, ಸೆಕ್ಯೂರಿಟಿ ಚೆನ್ನಾಗಿದೆ. ಸೊ ಆಂಫಿ ಥಿಯೇಟರ್ ಬರುತ್ತೆ, ಲಾನ್ ಟೆನಿಸ್ ಬರುತ್ತೆ. ಆಂಫಿ ಥಿಯೇಟರ್ ಅಂದ್ರೆ ಇವಾಗ ಯಾವ್ದಾದ್ರು ಒಂದು ಫಂಕ್ಷನ್ ಆಗುತ್ತೆ, ಇಲ್ಲ ಯಾವ್ದಾದ್ರು ಒಂದು ಗೆಟ್ ಟುಗೆದರ್ ಇರುತ್ತೆ, ಎಲ್ಲ ಕಮ್ಯುನಿಟಿ, ಆ ಕಸ್ಟಮರ್, ಆ ಕ್ಲೈಂಟ್ಸ್ ಏನಿದಾರೋ ಎಲ್ಲ ಕೂತ್ಕೊಂಡು ಒಂದು ಡಿಸ್ಕಷನ್ ಆದ್ರೂ ಆಗಲಿ, ಒಂದು ಸೆಲೆಬ್ರೇಷನ್ ಆದ್ರೂ ಆಗಲಿ, ಏನಾದ್ರು ಮಾಡ್ಬೋದು ಆ ಥರ. ಸೊ ಅದೊಂದು ಆಂಫಿ ಥಿಯೇಟರ್ ಇದೆ. ಸೊ ಬಾಸ್ಕೆಟ್ಬಾಲ್ ಕೋರ್ಟು, ಲಾನ್ ಟೆನ್ನಿಸ್ ಕೋರ್ಟು. ಸೊ ಅದ್ರ ಜೊತೆಗೆ ನಾವು ಇದು ಜಾಗಿಂಗ್ ಟ್ರ್ಯಾಕ್ ಮಾಡಿದ್ದೀವಿ. ಸೊ ಔಟ್ಡೋರ್ ಜಿಮ್ ಮಾಡಿದ್ದೀವಿ. ಸೊ ಅದರಲ್ಲಿ ಒಂದು ದೇವಸ್ಥಾನನೂ ಕಟ್ಟಬೇಕಂತ ಇದ್ದೀವಿ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಮಾಡಿದ್ದೀವಿ. ನಾರ್ಮಲ್ ಡ್ರಿಂಕಿಂಗ್ ವಾಟರ್, ಓವರ್ ಹೆಡ್ ಟ್ಯಾಂಕ್ ಅದೆಲ್ಲ ನಾರ್ಮಲ್ ಇದ್ದೇ ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ಒಂದು ಲಕ್ಸುರಿಯಸ್ ಆರ್ಚ್ ಮಾಡಿದ್ದೀವಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸೆಕ್ಯೂರಿಟಿ 24/7 ಎರಡಕ್ಕೂ ಕೂಡ. ಸೊ ಇದಕ್ಕೂ ಇದೆ, ಈ ಲೇಔಟ್ಗೂ ಇದೆ. ಯಾವಾಗಲೂ ಒಬ್ರು ಸೆಕ್ಯೂರಿಟಿ ಇದ್ದೇ ಇರ್ತಾರೆ. ಸೊ ಎವ್ರಿ 3 months ಮೇಂಟೆನೆನ್ಸ್ ಇರುತ್ತೆ. 5 years ಬಂದು ನಾವು ನಾವೇ ಇನ್ನೋಸ್ ಮೇಂಟೈನಿಂಗ್ ಇರುತ್ತೆ. ಸೊ ಅದಾದ್ಮೇಲೆ ಒಂದು ಕಮ್ಯುನಿಟಿ ಮಾಡಿ ಎಲ್ಲ ಕಸ್ಟಮರ್ಸ್, ಎಲ್ಲ ಕ್ಲೈಂಟ್ಸಿಗೂ ನಾವು ಇಡೀ ಆ ಪ್ರಾಜೆಕ್ಟ್ನ, ಲೇಔಟ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಅವರೊಂದು ಅಸೋಸಿಯೇಷನ್ ಮಾಡಿಕೊಂಡು ಅವರು ಮುಂದಕ್ಕೆ ನಡ್ಸ್ಕೊಂಡು. ಇಷ್ಟು ಅಲ್ಲಿನ ಅಮ್ಯುನಿಟೀಸ್ ಆಯ್ತು ಅಲ್ವಾ ಸರ್? ನೀವು ಹೇಳಿರೋ ಪ್ರಕಾರ ಏನು ಅವಾಗಲೇ ಹೇಳ್ತಾ ಇದ್ರಿ ಸರ್, ನಮ್ದು ಅರವಿಂದ್ ಪ್ರಾಪರ್ಟೀಸ್ ಹೇಗೆ ಅಂದರೆ 24 ಕ್ಯಾರೆಟ್ ಗೋಲ್ಡು ಸರ್. ಈಗೇನು ಬಿಸ್ಕೆಟ್ ತೊಗೊಂಡೋಗಿ ಇಡ್ತಿರೋ 24 ಕ್ಯಾರೆಟು, ಅದೇ ಥರನೇ BMRDA ಅಪ್ರೂವ್ಡ್ ವಿತ್ ರೇರಾ ಅಪ್ರೂವ್ಡ್ ಇರ್ತಕ್ಕಂಥ ಅದೇ ಥರನೇ ಅಮ್ಯುನಿಟೀಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ 3D ವ್ಯೂವಲ್ಲಿ ಕೂಡ ನೋಡ್ತಾ ಇದ್ದೀರಾ ನೀವು. ಸೊ ಇದೇ ಥರನೇ ಅರವಿಂದ್ ಪ್ರಾಪರ್ಟೀಸ್ ಸಿಗ್ತಕ್ಕಂಥದ್ದು ಸರ್. ಮತ್ತೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಾ? ಹೌದು, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಸೊ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋರು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಾವು ಇಲ್ಲೇ ಮನೆ ಕಟ್ಕೊಂಡು ನಾವಿಲ್ಲೇ ಸೆಟಲ್ ಆಗ್ತೀವಿ, ವಾಸ ಇರ್ತೀವಿ ಅಂದ್ರೆ ಅವ್ರಿಗೂ ಒಳ್ಳೆ ಬೂಮಿಂಗ್ ಪ್ಲೇಸ್. ಆಕ್ಚುಲಿ ಹಂಗೆ ನೋಡ್ಕೊಂಡ್ರೆ ಇವಾಗ ನೆಲಮಂಗಲ ತುಂಬಾ ಬೂಮ್ ಆಗ್ತಾ ಇದೆ. ಸೊ ಇವಾಗ ನೆಲಮಂಗಲ ಕೇಳ ನನ್ನ ಕಡೆ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತಾನು ವಿಚಾರಿಸ್ತಾ ಇರ್ತಾರೆ. ಸೊ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದ್ರೆ ಆ ಲೇಔಟ್ಗೆ ನಮ್ಮಲ್ಲಿ ಏನಕ್ಕೆ ಸೈಟ್ ತಗೋಬೇಕು, ನಮ್ಮಲ್ಲಿ ಏನು ಯುನೀಕ್ನೆಸ್ ಅನ್ನೋದಕ್ಕೆ ಕಾರಣ ಏನಂದ್ರೆ, ಸೊ ನಮ್ದು ಇಲ್ಲಿಂದ ಒಂದು 6 to 7 kilometers ಆಗುತ್ತೆ ಟುವರ್ಡ್ಸ್ ತುಮಕೂರು ರೋಡ್, ಬ್ಯಾಂಗ್ಳೂರ್ ತುಮಕೂರು ಹೈವೇ. ಸೊ ಅದಲ್ಲದೆ ಇವಾಗ ಹೊಸದಾಗಿ ಮೆಟ್ರೋ ಸ್ಟೇಷನ್ ಬೇರೆ ಪ್ರಪೋಸ್ ಆಗಿದೆ. ಸೊ ಅದಲ್ಲದೆ ಇವಾಗ ಸೊಂಡೆಕೊಪ್ಪ ರೋಡು, ನಾವು ಸೊಂಡೆಕೊಪ್ಪ ರೋಡಲ್ಲಿ ಇರೋದ್ರಿಂದ ಇವಾಗ ಸೊಂಡೆಕೊಪ್ಪ ರೋಡು ದೊಡ್ಡ ರೋಡ್ ಆಗ್ತಾ ಇದೆ. ಸೊ ಇಟ್ ಇಸ್ ನಾಟ್ ಲೈಕ್ ಎಕ್ಸಾಕ್ಟ್ ಆಗಿ ಎಷ್ಟು ಅಂತ ಇಲ್ಲ, ದೊಡ್ಡ ರೋಡ್ ಆಗ್ತಾ ಇದೆ, ಎಕ್ಸ್ಟೆಂಡ್ ಆಗ್ತಾ ಇದೆ, ಡಬಲ್ ರೋಡ್ ಆಗ್ತಾ ಇದೆ. ಮುಂಚೆ ಸಿಂಗಲ್ ರೋಡ್ ಇರೋದು, ಇವಾಗ ಡಬಲ್ ರೋಡ್ ಆಗ್ತಾ ಇದೆ. ಸೊ ಇದೆಲ್ಲ ಆಮೇಲೆ ಇವಾಗ ಪ್ರಪೋಸ್ಡ್ ಏರ್ಪೋರ್ಟ್ ಬೇರೆ ಬರ್ತಾ ಇದೆ. ಸೊ ಇದೆಲ್ಲ ಫೆಸಿಲಿಟೀಸ್ ಇವಾಗ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ನಮ್ಮ ಲೇಔಟ್ ಇವಾಗ ಒಂದು ಪ್ರೀಮಿಯಂ ಲೊಕೇಶನ್ ಅಲ್ಲಿ ಇದೆ. ಹಾಗೇನೆ ನಿಮ್ದು ಲೇಕ್ ವ್ಯೂ ಆಗಿರ್ಬೋದು ಮತ್ತೆ ವಿಸ್ತಾರ ಆಗಿರ್ಬೋದು, ಈ ಎರಡೂ ಲೇಔಟ್ ಅಲ್ದಲೆ ಮುಂಚಿತವಾಗೂ ಕೂಡ ನೀವೇನು ಈ ಲೇಔಟ್ ಮಾಡಿದಿರೋ, ಯಾವ್ದಾದ್ರು ಬ್ರೋಕರು ಅಥವಾ ಮೀಡಿಯೇಟ್ರು ಥಿಂಕ್ ಮಾಡ್ತಾ ಇರ್ತಾರೆ,
ಇಲ್ಲ ಅದು ಏನು ನಾನು ಅದರಲ್ಲಿ ನಾನು ತುಂಬ ಕಟ್ ಆ್ಯಂಡ್ ಕ್ಲಿಯರ್ ಏನಂತ ಹೇಳ್ತೀನಿ ಅಂದರೆ ನನಗೆ ಈ ಬ್ರೋಕರು ಇದು ನನಗೆ ಅಷ್ಟು ಇಷ್ಟ ಇಲ್ಲ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇವಾಗ ನಾವೇ ಓನರ್, ನಾವೇ ಸೇಲ್ಸ್, ನಾವೇ ಬಂದು ಸೈನ್ ಮಾಡೋದು, ನಮ್ಮದೇ ರಿಜಿಸ್ಟ್ರೇಷನ್ ಎಲ್ಲ ನಮ್ಮದೇ, ಮಧ್ಯವರ್ತಿಗಳು ಯಾರು ಇರಲ್ಲ. ಸೊ ನಾವೇ ಎಲ್ಲ. ಓಕೆ, ಈಗ ಯಾರನ್ನ ಸೈಟ್ ತೊಗೊತಿದ್ದೀರ ಅಂದರೆ ಯಾವ ಮೀಡಿಯೇಟರ್ ಇರಲ್ಲ, ಯಾವ ಮಧ್ಯವರ್ತಿಗಳು ಇರೋದಿಲ್ಲ, ಡೈರೆಕ್ಟಾಗಿ ಇವರೇ ಬಂದ್ಬಿಟ್ಟು ಸಿಗ್ನೇಚರ್ ಮಾಡ್ತಾರೆ. ಅಂದರೆ ಡೈರೆಕ್ಟು ಲ್ಯಾಂಡ್ ಓನರ್ ಕಡೆಯಿಂದನೇ ನೀವು ಸೈಟ್ ತೊಗೊತಾ ಇರೋದು. ಅರವಿಂದ್ ಪ್ರಾಪರ್ಟೀಸ್ ಅವರ ಏನು ಈ ಓನರ್ ಇದಾರೋ ಅವ್ರ ಮಗನೇ ಅಭಿಷೇಕ್ ಅವರು, ಇವರು ಬರ್ತಾರೆ, ನಿಮ್ಮ ತಂದೆಯವರು ಬರ್ತೀರಾ ಅಲ್ವಾ? ಇಬ್ರು ಕಡೆಯಿಂದನೇ ಸೈಟ್ ತೊಗೊತಾ ಇರೋದು, ಯಾವ ಮೀಡಿಯೇಟರ್ ಇಲ್ಲ ಅಲ್ವಾ ಸರ್? ಈ ಲೀಗಲ್ ಡಾಕ್ಯುಮೆಂಟ್ನ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟು ದಿನ ಟೈಮ್ ಕೊಡ್ತೀರಾ? ಒಂದು ವಾರ ಅಥವಾ 10 days ಟೈಮ್ ಕೊಡ್ತೀವಿ. 10 days ಟೈಮ್ ಕೊಡ್ತೀರಾ. ಓಕೆ, ಅದಾದ ನಂತರ ಅವ್ರಿಗೆ ಬಿಟ್ಟಿದ್ದು ಅಥವಾ ಲೋನ್ಗೆ ಹೋಗ್ತಾರೋ ಅಥವಾ ಅಗ್ರಿಮೆಂಟ್ ಏನಿದೆಯೋ ಪ್ರೊಸೀಜರ್ ಮಾಡ್ಕೊಳ್ಳಿ. ಈಗ ಲೋನಲ್ಲಿ ಹೋಗೋರಿಗೆ ಎಷ್ಟು ಪರ್ಸೆಂಟೇಜ್ ಲೋನ್ ಆಗ್ಬೋದು? ಒಂದು 80% ಆಗುತ್ತೆ. 80%? ಹೌದು, 80% ಅಲ್ವಾ ಸರ್? ಓಕೆ, ನೈಸ್ ಸರ್. ಯಾವ್ಯಾವ ಡೈಮೆನ್ಷನ್ನಲ್ಲಿ ಇರ್ತಕ್ಕಂಥದ್ದು ಸೈಟ್ಗಳಲ್ಲಿ? ನಮ್ಮಲ್ಲಿ ಅಲ್ಲಿ 30-40, 30-45, 30-50, 60-40 ಇದೆ. ಓಕೆ, ಅಂದರೆ ಫುಲ್ ಸೈಟಿಂದ ಡಬಲ್ ಸೈಟ್ವರೆಗೂ ನಿಮ್ಮಲ್ಲಿ ಡೈಮೆನ್ಷನ್ ಸೈಟ್ಗಳು ಇರ್ತಕ್ಕಂಥದ್ದು. 30-40, 30-50, 60-40. ಹೌದು, ಅದ್ರ ಜೊತೆಗೆ 80-50 ಇದೆ. 80-50 ನೀವೇನಾದ್ರೂ ದೊಡ್ಡ ಬಂಗ್ಲೆ ಕಟ್ತೀನಿ ಅಂದ್ರೂ ಕೂಡ ಅದಕ್ಕೂ ಕೂಡ ಜಾಗ, 80-50 ಎಷ್ಟಾಯ್ತು ಸರ್ ಜಾಗ? ಒಂದು ದೊಡ್ಡ ಬಂಗ್ಲೆನೇ ಕಟ್ಬೋದು 80 ಅಡಿ 50 ಅಡಿ ಅಂತ ಅಂದರೆ. ಸೊ ಇಲ್ಲೂ ಕೂಡ ನೋಡ್ಬೋದು, ಈ ಲೇಔಟಲ್ಲೂ ಅಷ್ಟೇ ಯಾವ ಥರ ಕಟ್ಟಿದ್ದಾರೆ ನೋಡಿ ಅದು ಅಲ್ವಾ. ಇನ್ನು 80-50 ಅಂದರೆ ಇನ್ನು ಯಾವ ರೇಂಜಿಗೆ ಕಟ್ಬೋದು ಸರ್? ಈಗ ಫೈನಲ್ ಟಚ್ ಅಪ್ ಬಂದ್ಬಿಡೋಣ ಸರ್. ಏನು ರೇಟ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ನಾವು ರೇಟ್ ಅನ್ನೋದು ಏನು ಕೋಟ್ ಮಾಡ್ತಾ ಇಲ್ಲ, ಇವಾಗ ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಸೊ ನೀವು ನಮ್ಮಲ್ಲಿ ಬನ್ನಿ, ನಿಮಗೆ ಆದಷ್ಟು ಒಳ್ಳೆ ಪ್ರೈಸಲ್ಲಿ ನೀವು ಹ್ಯಾಪಿ ಆಗೋಂಥ ಪ್ರೈಸಲ್ಲಿ ಮಾಡ್ಕೊಡ್ತೀವಿ, ಖುಷಿಯಾಗೋ ರೇಂಜ್ಗೆ ಮಾಡ್ಕೊಡ್ತೀರಾ. ಖಂಡಿತ ಲಾಂಚಿಂಗ್ ಆಫರ್ ಅಂತಾನೆ ಮಾಡ್ಕೊಡ್ತೀವಿ. ಹೌದು, ಇವಾಗ ಹೊಸದಾಗಿ ಲಾಂಚ್ ಆಗಿದೆ. ಸೊ ಆಬ್ವಿಯಸ್ಲಿ ಇವಾಗ ಇನ್ನೂ ಡೆವಲಪ್ಮೆಂಟ್ ನಡೀತಾ ಇರೋದ್ರಿಂದ ನಾವು ಒಳ್ಳೆ ಪ್ರೈಸ್ಗೆ ಮೊದಲಿಗೆ ಯಾರು ಬಂದು ಬುಕ್ ಮಾಡ್ಕೋತಾರೋ ಅವ್ರಿಗೆ ಒಂದು ಒಳ್ಳೆ ಗುಡ್ ಪ್ರೈಸ್ ಅಂತಾನು ಹೇಳ್ತೀರಾ ಅಲ್ವಾ ಸರ್? ಅಡ್ವಾನ್ಸ್ ಬುಕಿಂಗ್ 10,000 ರೂಪಾಯಿ, 10 ದಿನ ಟೈಮ್ ಕೊಡ್ತೀರಾ. ಉಳಿದಿದ್ದೇನಿದೆಯೋ ಲಾಂಚಿಂಗ್ ಆಫರ್ ಅಂತೇಳಿ ಮಾಡ್ಕೊಡ್ತೀರಾ ಅಲ್ವಾ ಸರ್? ಸೊ ಇಲ್ಲಿ ಯಾವುದೇ ರೀತಿ ಮೀಡಿಯೇಟರ್ ಇಲ್ಲ, ಕಮಿಷನ್ ಇಲ್ಲ, ಬ್ರೋಕರ್ ಇಲ್ಲ, ಡೈರೆಕ್ಟ್ ನಿಮ್ ಕಡೆಯಿಂದಾನೇ ಲ್ಯಾಂಡ್ ಓನರ್ ಕಡೆಯಿಂದಾನೇ ಸೈಟ್ಗಳು ಸಿಗ್ತಕ್ಕಂಥದ್ದು ಅಲ್ವಾ ಸರ್? ಸರ್ ಆಲ್ಮೋಸ್ಟ್ ಎಲ್ಲಾ ಡೀಟೇಲ್ಸ್ ನ ತಿಳಿಸ್ಕೊಟ್ಬಿಟ್ಟಿದೀವಿ ಸರ್ ಅಲ್ವಾ? ನೀವ್ ಹೇಳೋ ಪ್ರಕಾರ ಡೈರೆಕ್ಟ್ ಆಗಿ ಬನ್ನಿ, ಒಂದು ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀವಿ, ಲಾಂಚಿಂಗ್ ಆಫರ್ ಅಂತೇಳಿ ಹೇಳ್ತಾ ಇದ್ದೀರಾ. ಓಕೆ ಸರ್, ಈಗ ನಿಮ್ಮ ಕಡೆಯಿಂದ ಈ ಸೈಟ್ಗಳು ಸಿಗ್ತಾ ಇದೆ, ಎಲ್ಲ ಡೈಮೆನ್ಷನ್ ಸಿಗ್ತಾ ಇದೆ. ಸರ್ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಾನು ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಒಂದೊಳ್ಳೆ ಲೇಔಟ್, ಒಂದೊಳ್ಳೆ ಜಿನಿಯನ್ ಆ್ಯಂಡ್ ಕ್ಲಿಯರ್ ಟೈಟಲ್ ಡೀಡ್ ಇರೋ ಪ್ರಾಜೆಕ್ಟ್ಸ್ ನಡೀತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಕಡೆಯಿಂದ. ಸೊ ನಾನು ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಅರವಿಂದ್ ಪ್ರಾಪರ್ಟೀಸಿಗೆ ಬಂದರೆ ನಿಮಗೆ ಮೋಸ ಆಗೋದಾದರೂ ಆಗಲಿ, ನಿಮಗೆ ಏನಾದ್ರು ಬೇಜಾರಾಗೋದಾದರೂ ಆಗಲಿ ಆಗಲ್ಲ. ನೀವು ಅರವಿಂದ್ ಪ್ರಾಪರ್ಟೀಸಲ್ಲಿ ಸೈಟ್ ತೊಗೊಂಡ್ರೆ 24 ಕ್ಯಾರೆಟ್ ಗೋಲ್ಡ್ ತೊಗೊಂಡಾಗಿ. 24 ಕ್ಯಾರೆಟ್ ಗೋಲ್ಡ್ ತೊಗೊಂಡಂಗೆ ಅಲ್ವಾ ಸರ್? ಲೈಕ್ ಬಿಸ್ಕೆಟ್. ಎಸ್, ಇಟ್ ಇಸ್ ಲೈಕ್ ಬಿಸ್ಕೆಟ್. ಸೈಟ್ ತೊಗೊಳೋದು ಒಂದೇ, ಅಲ್ಲಿ ಬಿಸ್ಕೆಟ್ ತೊಗೊಳೋದು ಒಂದೇ, ಎರಡಕ್ಕೂ ಈಕ್ವಲೆಂಟ್ ಮಾಡಿ ಹೇಳ್ತಾ ಇದ್ದೀರಾ ಇಷ್ಟು. ಸೊ ಕೇಳಿಸ್ಕೊಂಡ್ರಲ್ವಾ, ಅಭಿಷೇಕ್ ಸರ್ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರು. ಯಾರಿಗೆಲ್ಲ ಅರವಿಂದ್ ಪ್ರಾಪರ್ಟಿ ಸಂಸ್ಥೆ ಕಡೆಯಿಂದ ಸೈಟ್ ಬೇಕು, ಅರವಿಂದ್ ವಿಸ್ತಾರದಲ್ಲಿ ಬೇಕು, ಅರವಿಂದ್ ಲೇಕ್ ವ್ಯೂವಲ್ಲಿ ಬೇಕು, ಎಲ್ಲ ಲಕ್ಸುರಿ ಅಮ್ಯುನಿಟೀಸ್ ಇರ್ತಕ್ಕಂಥ ಲೇಔಟಲ್ಲಿ ಸೈಟ್ ಬೇಕು, ಡೈರೆಕ್ಟ್ ಲ್ಯಾಂಡ್ ಓನರ್ ಕಡೆಯಿಂದನೇ ಬೇಕು ಅಂತಕ್ಕಂಥವ್ರಿಗೆ ಇದೊಂದೊಳ್ಳೆ ಮಾಹಿತಿ ವಿಡಿಯೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡಿ ಸರ್. ಹಾಗೇನೆ ನಿಮ್ಮ ಕಡೆಯಿಂದ ಪಿಕಪ್ ಮತ್ತು ಡ್ರಾಪ್ ಫೆಸಿಲಿಟೀಸ್ ಇರುತ್ತೆ ಅಲ್ವಾ? ಆಲ್ ಓವರ್ ಬ್ಯಾಂಗ್ಳೂರ್ ಇದೆ. ಫ್ಯಾಮಿಲಿ ಸಮೇತ ಬಂದ್ರೆ ಒಂದು ಒಳ್ಳೇದು ಡಿಸಿಷನ್ ಚೆನ್ನಾಗಿರುತ್ತೆ ಅಂತೇಳಿ ಅವಾಗಲೇ ಹೇಳಿದ್ರಿ. ಅದು ಕೂಡ ಓಕೆ, ಪಿಕಪ್ ಕೂಡ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿನ. ಸೊ ಪ್ರತಿ ವಿಡಿಯೋದಲ್ಲಿ ಇರ್ತಾ ಇರ್ತೀನಿ, ಪ್ರತಿಯೊಂದು ಸೈಟ್ ತೊಗೋಬೇಕಾದ್ರೆ, ಪ್ರತಿಯೊಂದು ಲೇಔಟಲ್ಲೂ ಏನೇ ತೊಗೋಬೇಕಂದ್ರೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ನ ತಿಳ್ಕೊಂಡು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ಸೈಟ್ನ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.